ನಾಟ್ಯರಾಣಿ ಶಾಂತಲ ಕಾದಂಬರಿಯ ಮುಂದುವರಿದ ಭಾಗ. ತನ್ನ ಮೊದಲನೆಯ ಹಠದಲ್ಲಿ ಬಿಟ್ಟಿದೇವನು ವಿಜಯಿಯಾಗಿದ್ದ. ಹೊಯ್ಸಳ ರಾಜ್ಯ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾಗುವುದಾದರೆ ವೈಷ್ಣವನಾಗಿಯೇ ಆ ಹೊಣೆಯನ್ನು ಒಪ್ಪಿಕೊಳ್ಳುವನೆಂಬುದು ಅದು. ಮತಾಂತರಗೊಳ್ಳುವುದಕ್ಕೆ ಅವನು ಮುಂದಿಡುತ್ತಿದ್ದ ವಾದವಾದರೂ ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡುವವರಿಗೆ ಸಾಧುವೆಂದು ತೋರುತ್ತಿತ್ತು. ಸಂಪ್ರದಾಯ ಶರಣರಾದವರಿಗೆ ಬಿಟ್ಟಿದೇವನ ಈ ಸಂಕಲ್ಪ ಹುಚ್ಚಾಟವೆಂದು ತೋರಿತು. ಆದರೆ ಅವರೂ ಸಹ ದೇಶದ ಈಗಿನ ಪರಿಸ್ಥಿತಿಯಲ್ಲಿ ಬಿಟ್ಟಿದೇವನ ಹೊರತು ಮತ್ತಾರು ದೊರೆತನವನ್ನು ವಹಿಸಿಕೊಳ್ಳುವುದು ಸೂಕ್ತವಲ್ಲವೆಂದೇ ಹೇಳುತ್ತಿದ್ದರು. ದೀಕ್ಷಾ ಪರಿಗ್ರಹಣ ಸಮಾರಂಭ ಬಹು ಸರಳವಾಗಿ ನಡೆಯುವಂತೆ ಏರ್ಪಾಡಾಗಿದ್ದಿತು. ಅದು ಅನೇಕರ ಮನಸ್ಸಿಗೆ ಹಿತಕರವಲ್ಲದ ವಿಷಯವಾದುದರಿಂದ ಅವರನ್ನೆಲ್ಲ ಆಹ್ವಾನಿಸಿ ಅವರ ಮನಸ್ಸನ್ನು ನೋಯಿಸುವ ಇಚ್ಛೆಯಿಲ್ಲದೆ ಅದನ್ನು ಕೇವಲ ರಾಜಪರಿವಾರದವರಿಗೆ ಮಾತ್ರ ಮಿತಗೊಳಿಸಿತ್ತು. ವೈಷ್ಣವ ದೀಕ್ಷೆಯನ್ನು ಸ್ವೀಕರಿಸುವ ತನ್ನ ಮನೋಗತವನ್ನು ತಿಳಿಸಿ ಬಿಟ್ಟಿದೇವನು ಒಂದು ಪ್ರಾರ್ಥನಾ ಪತ್ರವನ್ನು ಶ್ರೀರಾಮಾನುಜಾಚಾರ್ಯರಿಗೆ ಬರೆದು ಯಾದವಗಿರಿಗೆ ಕಳುಹಿಸಿಕೊಟ್ಟಿದ್ದ. ಆಚಾರ್ಯರು ವೈಶಾಖ ಬಹುಳ ಸಪ್ತಮಿಯನ್ನು ಅದಕ್ಕಾಗಿ ಗೊತ್ತು ಮಾಡಿ ಆ ದಿನ ತಾವು ತೊಂಡನೂರಿಗೆ ದಯಮಾಡಿಸಿ ಆ ಕಾರ್ಯವನ್ನು ನೆರವೇರಿಸಿಕೊಡುವುದಾಗಿ ಆಶೀರ್ವಾದ ಪತ್ರ ಬರೆದು ಕಳಿಸಿದ್ದರು. ಸಪ್ತಮಿಯ ದಿನದ ಕಾರ್ಯಕ್ರಮಕ್ಕೆ ಅವಶ್ಯಕವಾದ ಸಿದ್ಧತೆಗಳು ನಡೆಯುತ್ತಿದ್ದವು. ಅದುವರೆಗೆ ಬಲ್ಲಾಳದೇವರ ಅಪರ ಕರ್ಮಗಳೆಲ್ಲ ಮುಗಿದು ಬಿಟ್ಟಿದೇವನಿಗೆ ಶುಭ ಸ್ವೀಕಾರವೂ ಆಗಿರುವುದಾದ್ದರಿಂದ ಆ ದಿನ ಅನುಕೂಲವಾಗಿ ಕಂಡಿತು. ಒಂದು ದಿನ ರಾಜಮಾತೆಯು ಬಪ್ಪರಸನಿಗೆ ಹೇಳಿ ಕಳಿಸಿದಳು. ಏನು ಕಾರಣವೋ ಎಂದು ಅವನು ಹೋಗಿ ಅವರನ್ನು ಕಂಡು ನಮಸ್ಕರಿಸಿದ. ಬಾ ಬಪ್ಪರಸ, ನಿನ್ನೊಂದಿಗೆ ಸ್ವಲ್ಪ ಮಾತಾಡುವುದಿತ್ತು, ಅದರಿಂದ ಕರೆಸಿದೆವು ಎಂದು ಅವನನ್ನು ಸ್ವಾಗತಿಸಿ ಕುಳ್ಳಿರ ಹೇಳಿದಳು. ನನ್ನಿಂದ ಏನಾಗಬೇಕೋ ಅಪ್ಪಣೆಯಾಗಲಿ. ನೀನು ನಮ್ಮ ಚಿಕ್ಕ ಅಯ್ಯನವರ ಆಪ್ತ ಸ್ನೇಹಿತ, ಅದರಿಂದ ಅವರ ಮನೋಗತ ನಿನಗೆ ತಿಳಿದಿರುತ್ತದೆ. ಪ್ರಭುಗಳ ಮನೋಗತವನ್ನು ತಿಳಿಯುವಷ್ಟು ಬುದ್ಧಿ ನನಗಿದೆಯೇ ಮಹಾಸ್ವಾಮಿ? ನೀವು ಶಿವಗಂಗೆಯಿಂದ ಬರುತ್ತಿದ್ದಾಗ ಮಾರ್ಗದಲ್ಲಿ ಶ್ರೀರಾಮಾನುಜಾಚಾರ್ಯರನ್ನು ದರ್ಶನ ಮಾಡಿದ್ದಿರಲ್ಲವೇ? ಹೌದು ಮಹಾಸ್ವಾಮಿ. ಆಚಾರ್ಯರು ಹೇಗಿದ್ದರು? ನಾನು ಅವರನ್ನು ಹೇಗೆ ವರ್ಣಿಸಲಿ? ಅವರನ್ನು ಕಂಡೊಡನೆಯೇ ಒಬ್ಬ ಮಹಾ ತಪಸ್ವಿಗಳನ್ನು ಕಂಡಂತೆ ನಮಗೆ ತೋರಿತು. ಅವರ ವಿಷಯದಲ್ಲಿ ಭಕ್ತಿ ತಾನಾಗಿ ಹುಟ್ಟಿತು. ಅಲ್ಲಿ ಏನು ನಡೆಯಿತು ಹೇಳು. ನಾವು ಆ ದಿನ ಅಲ್ಲಿಗೆ ಬರುತ್ತೇವೆಂದು ಅಂದು ಬೆಳಿಗ್ಗೆಯೇ ಆಚಾರ್ಯರು ತಮ್ಮ ಪರಿವಾರದವರಿಗೆ ತಿಳಿಸಿ ನಮಗಾಗಿ ಅಡಿಗೆ ಮಾಡಿಸಿದ್ದರು. ಕುಮಾರರು ಅವರಿಗೆ ನಮಸ್ಕಾರ ಮಾಡಿದಾಗ ಇವರನ್ನು ಆಶೀರ್ವದಿಸಿ ದ್ವಾರಾವತಿಯ ಮೇಲಿನ ಯುದ್ಧದಲ್ಲಿ ನಮಗೆ ಜಯ ದೊರೆಯುತ್ತದೆಂದು ಭಗವಂತನ ಈ ಸಂಕಲ್ಪವನ್ನು ಆಶೀರ್ವಾದ ರೂಪವಾಗಿ ನಮಗೆ ತಿಳಿಸುವ ಸಲುವಾಗಿಯೇ ನಮ್ಮನ್ನು ಕರೆಸಿಕೊಂಡುದಾಗಿಯೂ ಹೇಳಿದರು. ಇದಲ್ಲದೆ ಕುಮಾರರಿಂದ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆಯಾಗಿ ಆಚಂದ್ರಾರ್ಕವಾಗಿ ಚಿರಸ್ಥಾಯಿಯಾಗಿರಬಲ್ಲ ಹಲವು ಧರ್ಮ ಕಾರ್ಯಗಳು ಇವರಿಂದ ನಡೆಯುತ್ತವೆಂದು ಅಪ್ಪಣೆ ಕೊಡಿಸಿದರು. ಎಂದರೆ ನಮ್ಮ ಚಿಕ್ಕ ಅಯ್ಯನು ದೊರೆತನ ಮಾಡಬೇಕಾಗುತ್ತದೆಂದು ಹೇಳಿದ ಹಾಗಾಯಿತಲ್ಲವೇ? ಹೌದು ಮಹಾಸ್ವಾಮಿ. ಈಗ ಅವರ ಮಾತಿನ ಅರ್ಥ ಸ್ಪಷ್ಟವಾಗುತ್ತಿದೆ. ಈ ಮಾತನ್ನು ಹೇಳಿದ ಬಪ್ಪರಸನು ಸ್ವಲ್ಪ ಸಂಕೋಚ ಪಡುತ್ತಾ, ಅವರು ಇನ್ನೊಂದು ಮಾತನ್ನೂ ಹೇಳಿದರು ಮಹಾಸ್ವಾಮಿ ಎಂದ. ಅದೇಕೆ? ಅದನ್ನು ಸಂಕೋಚದಿಂದ ಹೇಳುತ್ತೀಯೇ? ಅದೇನು ಹೇಳು. ಕುಮಾರರ ಸಾಧನೆಗಳಿಗೆ ಅವರು ಶಿವಗಂಗೆಯಲ್ಲಿ ನೋಡಿದ ಸಾಧ್ವಿಯು ಕಾರಣಳಾಗುತ್ತಾಳೆ ಎಂದರು. ಯಾರು? ಬಾಚಿಯ ಮೊಮ್ಮಗಳು ಶಾಂತಲೆಯೇ? ಹೌದು ಮಹಾಸ್ವಾಮಿ. ಅವಳು ನಮ್ಮ ಚಿಕ್ಕ ಅಯ್ಯನ ತಲೆಯನ್ನು ಹೊಕ್ಕಿರುವಂತೆ ಕಾಣುತ್ತದೆ. ಆ ದಿನ ಅವನೊಡನೆ ಮಾತನಾಡುವಾಗಲೇ ಅರ್ಥವಾಯಿತು. ನೀನೂ ಅವಳನ್ನು ಆ ದಿನ ಸಾಕಷ್ಟು ಹೊಗಳಿದೆಯಲ್ಲ. ಆಕೆಯನ್ನು ನೋಡಿದರೆ ನನ್ನ ಮಾತಿನ ಸತ್ಯ ತಮಗೇ ವೇದ್ಯವಾಗುತ್ತದೆ. ಆಚಾರ್ಯರು ಹೇಳಿದ್ದ 2 ಮಾತುಗಳು ನಿಜವಾದವು. ದ್ವಾರಾವತಿ ಕೈ ಸೇರಿತು. ಬಲ್ಲಾಳದೇವನ ವಿಷಯದಲ್ಲಿ ಅವರಿಗೆ ಭಗವದ್ಪ್ರೇರಣೆಯಾಗಲಿಲ್ಲ. ಕುಮಾರನ ಯಶಸ್ಸಿಗೆ ಶಾಂತಲೆ ಕಾರಣಳಾಗುತ್ತಾಳೆಂಬುದು ಇನ್ನು ಮುಂದೆ ನೋಡಬೇಕಾದುದು. ಅಂಥ ಶಕ್ತಿ ಅವಳಲ್ಲಿದೆಯೇ? ರಾಜಧಾನಿಯನ್ನು ತೊಂಡನೂರಿನಿಂದ ದ್ವಾರಾವತಿಗೆ ಬದಲಾಯಿಸುವಾಗ ಆ ಸಮಾರಂಭಗಳ ನೆವದಲ್ಲಿ ಶಾಂತಲೆಯನ್ನು
ಕರೆಸಿ ನೋಡಬೇಕೆಂದು ಮೊದಲು ರಾಜಮಾತೆ ಯೋಚಿಸಿದ್ದಳು. ಈಗ ಆಚಾರ್ಯರ ಮಾತನ್ನು ಕೇಳಿದ ಮೇಲೆ ಅಷ್ಟು ಕಾಲ ತಡೆದಿರಲು ಆಕೆಗೆ ಸಮಾಧಾನವಿರಲಿಲ್ಲ. ಅದರಿಂದಲೇ ಕುಮಾರನ ವೈಷ್ಣವ ದೀಕ್ಷಾ ಸ್ವೀಕಾರ ಸಮಯಕ್ಕೆ ಬರಬೇಕೆಂದು ರಾಜಮಾತೆಯೇ ಓಲೆ ಬರೆಸಿ ಶಿಂಗಿಮಯ್ಯನಿಗೆ ಕಳಿಸಿದ್ದಳು. ರಾಜಮಾತೆಯೊಡನೆ ನಡೆದ ಸಂಭಾಷಣೆಯನ್ನು ಬಪ್ಪರಸನು ಬಿಟ್ಟಿದೇವನ ಮುಂದೆ ವರದಿ ಮಾಡಿದ. ತಮ್ಮ ಮನೋಗತ ಇನ್ನೇನು ನೆರವೇರಿತಲ್ಲ ಪ್ರಭು, ನನಗೇನು ಬಹುಮಾನ ಕೊಡುವಿರಿ? ಯಾವ ಮನೋಗತ ನೆರವೇರಿಸಿದುದಕ್ಕಾಗಿ ನನಗೆ ಬಹುಮಾನ ಬೇಕು? 3 ಹೊತ್ತು ಶಾಂತಲೇ ಶಾಂತಲೇ ಎಂದು ಜಪ ಮಾಡುತ್ತಿದ್ದೀರಿ. ಆಕೆ ಬರುವ ಹಾಗೆ ಮಾಡಿದ್ದೇನೆ. ಸಪ್ತಮಿಯ ಹೊತ್ತಿಗೆ ಬಂದು ಬಿಡುತ್ತಾಳೆ. ಬಹಳ ಮರ್ಯಾದೆಯಿಂದ ಕರೆಸಿಕೊಂಡಿರೆಂದು ನಿನ್ನ ಮುಖ ಪ್ರಾಕ್ಷಾಳನ ಮಾಡಿಯೂ ಬಿಡುತ್ತಾಳೆ. ರಾಜಮಾತೆಯವರೇ ಸ್ವತಃ ಆಹ್ವಾನ ಕಳಿಸಿದ್ದಾರಲ್ಲ, ಅದಕ್ಕಿಂತ ಹೆಚ್ಚಿನ ಮರ್ಯಾದೆ ಏನು ಬೇಕು? ಒಂದು ವೇಳೆ ಅವಳು ಬರದೆ ಶಿಂಗಿಮಯ್ಯನು ಮಾತ್ರ ಬಂದರೆ? ಎಲ್ಲರನ್ನೂ ಕರೆತರಬೇಕೆಂದು ಬರೆದಿದ್ದೇವಲ್ಲ. ನೀವು ಬರೆದಿದ್ದೀರಿ ನಿಜ, ಆದರೆ ಬರಬಾರದೆಂದು ಹೆಂಗಸರು ಮನಸ್ಸು ಮಾಡಿದರೆ ಅವರಿಗೆ ಕಾರಣ ಸಿಕ್ಕುವುದಿಲ್ಲವೇ ಬಪ್ಪರಸ? ಬರಬಾರದೆಂದು ಅವರಾದರೂ ಏಕೆ ತಿಳಿಯಬೇಕು? ಹೊಯ್ಸಳ ರಾಜ್ಯಲಕ್ಷ್ಮಿಯಾಗುವವಳು ನಿನ್ನ ಆಹ್ವಾನಕ್ಕಾಗಿ ಬಾಯಿ ಬಿಟ್ಟುಕೊಂಡಿರುತ್ತಾಳೆಯೇ ಮೂರ್ಖ? ಮಹಾರಾಣಿಯನ್ನು ಒಂದು ಸಮಾರಂಭಕ್ಕೆ ಕರೆತರುವುದು ಹೀಗೆಯೇ? ಆದರೆ ನಾನು ಆ ಮಾತನ್ನು ರಾಜಮಾತೆಯವರ ಮುಂದೆ ಹೇಗೆ ಹೇಳಲಿ ಪ್ರಭು? ಮೊದಲೇ ಅವರಿಗೆ ನಮ್ಮ ಮೇಲೆ ಅನುಮಾನವಿರುವ ಹಾಗೆ ಕಾಣುತ್ತದೆ. ಅವಳು ಬಹಳ ಸ್ವಾಭಿಮಾನಿ ಬಪ್ಪರಸ, ಬರಿಯ ಆಹ್ವಾನಕ್ಕೆ ಬರುವ ಹೆಣ್ಣಲ್ಲ. ಅವಳನ್ನು ಕರೆಸಬೇಕೆಂದು ರಾಜಮಾತೆಯವರು ಇಚ್ಛಿಸಿದ್ದ ಪಕ್ಷದಲ್ಲಿ ರಥಗಳನ್ನೂ ಅಂಗರಕ್ಷಕ ರಾವುತರನ್ನೂ ಕಳಿಸಬೇಕು. ಇಲ್ಲವಾದರೆ ಅವಳು ಬರುವುದು ನನಗೆ ಅನುಮಾನ. ಇಷ್ಟೇ ತಾನೇ? ಇನ್ನೂ ಅವಧಿ ಇದೆಯಲ್ಲ. ಪಂಚಮಿಯ ದಿನ ಅಲ್ಲಿಗೆ ತಲುಪುವಂತೆ ನಾವೇ ಕಳಿಸಿದರಾಯಿತು. ಇಲ್ಲಿ ಅವರ ಬಿಡಾರಕ್ಕೂ ಊಟ ಉಪಚಾರಗಳಿಗೂ ತಕ್ಕ ವ್ಯವಸ್ಥೆ ನಡೆದಿದೆಯೇ ಎಂಬುದನ್ನು ನೀನೇ ವಿಚಾರಿಸು. ತಕ್ಕ ವ್ಯವಸ್ಥೆ ಎಂದರೆ ಅರ್ಥವಾಗುತ್ತದಲ್ಲ. ಯಾವುದಾದರೂ ಒಂದು ಛತ್ರದಲ್ಲಿ 10-12 ಜನರು ಮಲಗುವಷ್ಟು ಸ್ಥಳ ಮಾಡಿಕೊಡುವುದು, ಅರಮನೆಯಿಂದ ಊಟ ಕಳಿಸುವುದು. ನೀನು ಹಾಗೇ ವ್ಯವಸ್ಥೆ ಮಾಡು. ಅನಂತರ ನಿನ್ನ ವ್ಯವಸ್ಥೆಯನ್ನು ನಾನು ನೋಡಿಕೊಳ್ಳುತ್ತೇನೆ. ಶಿವಗಂಗೆಯಿಂದ ತೊಂಡನೂರಿಗೆ ಪಾಲಕಿಗಳಲ್ಲಿ ಬರಬೇಕಾದರೆ 2 ದಿನಗಳ ಪ್ರಯಾಣ. ದಾರಿಯಲ್ಲಿ ಅಡಿಗೆ ಊಟಗಳ ವ್ಯವಸ್ಥೆ ಬೇರೆ ಆಗಬೇಕು. ಅಲ್ಲದೆ ಪಾಲಕಿಗಳನ್ನು ಹೊರುವ ಸಿಬ್ಬಂದಿಯೇ ಒಂದು ದೊಡ್ಡ ಗುಂಪಾಗಿ ಬಿಡುತ್ತದೆ. 2 ದಿನ ಪಾಲಕಿಯಲ್ಲಿ ಪ್ರಯಾಣ ಮಾಡುವುದೆಂದರೆ ತುಂಬ ಆಯಾಸವಾಗುವುದೆಂದು ಬಾಚಿಕಬ್ಬೆಯು ತಾನು ಬರುವುದಿಲ್ಲವೆಂದಳು. ಅವಳ ಯೋಗಕ್ಷೇಮ ನೋಡಿಕೊಳ್ಳುವುದಕ್ಕಾಗಿ ಶ್ರೀಯಾದೇವಿಯೋ ಮಾಚಿಕಬ್ಬೆಯೋ ಇರಬೇಕೆಂದು ಜಿಜ್ಞಾಸೆ ನಡೆಯುತ್ತಿತ್ತು. ಯಾವುದೋ ಧಾರ್ಮಿಕ ಸಮಾರಂಭದಲ್ಲಿ ತನಗೇನು ಕೆಲಸವೆಂದು ಮಾರಸಿಂಗಯ್ಯನು ಮೂಗೆಳೆಯುತ್ತಿದ್ದ. ತಂದೆ ತಾಯಿಗಳಿಬ್ಬರೂ ಬರದೆ ತಾನು ಹೋಗುವುದು ಹೇಗೆಂದು ಶಾಂತಲೆ ಪ್ರಶ್ನೆ ಹಾಕಿದ್ದಳು. ಇನ್ನು ಹೋಗುವವರಾರು? ಶಿಂಗಿಮಯ್ಯ ಒಬ್ಬ ಅಥವಾ ಅವರು ಗಂಡ ಹೆಂಡಿರು. ಆಹ್ವಾನ ಬಂದಿರುವುದು ತಮ್ಮ ಸಲುವಾಗಿ ಅಲ್ಲ, ಅದು ಶಾಂತಲೆಯನ್ನು ಬರಮಾಡಿಕೊಳ್ಳುವ ನೆಪ ಎಂದು ಮನೆಯವರಿಗೆಲ್ಲ ಗೊತ್ತಿತ್ತು. ಆಹ್ವಾನ ತನ್ನ ಹೆಸರಿನಲ್ಲಿ ಬಂದಿದ್ದರೂ ಅದು ಶಾಂತಲೆಗಾಗಿ ಬಂದಿರುವುದು. ಅವಳೇ ಬಾರದಿದ್ದರೆ ನಾವು ಹೋಗಿ ಏನು ಫಲ ಎಂದು ಶಿಂಗಿಮಯ್ಯ ಈ ವಿಷಯ ಚರ್ಚೆಗೆ ಬಂದಾಗ ಬಿಚ್ಚಿ ಹೇಳಿದ. ಅದು ಖಂಡಿತ ನನಗಾಗಿ ಅಲ್ಲ. ನನಗಾಗಿ ಬಂದಿದ್ದರೆ ಅಂಗರಕ್ಷಕ ಸೇನೆಯ ಸಮೇತ ಮೇನೆಗಳು ಇಲ್ಲವೇ ರಥಗಳು ಬರುತ್ತಿದ್ದವು. ನಿನ್ನ ಸೊಸೆಯ ಜಂಬವನ್ನು ನೋಡಿದೆಯಾ ಅಣ್ಣಯ್ಯ ಎಂದು ಮಾಚಿಕಬ್ಬೆಯು ಮೂಗಿನ ಮೇಲೆ ಬೆರಳಿಟ್ಟಳು. ಅವಳ ಮಾತು ನಿಜ ತಂಗಿ. ಅವಳು ಎಂದಿದ್ದರೂ ಮಹಾರಾಣಿಯಾಗುವವಳು. ಹೌದು, ಮಹಾರಾಣಿಯಾಗುವವಳನ್ನು ಇಲ್ಲಿಂದ ರಾಜಧಾನಿಗೆ ನಡೆಸಿಕೊಂಡು ಕರೆದೊಯ್ಯಿರಿ. ಮಹಾರಾಜರ ದೀಕ್ಷಾ ಸ್ವೀಕಾರ ಸಮಾರಂಭದಲ್ಲಿ ಪರಿಚಾರಕರು ಯಾರೂ ಇಲ್ಲವೇನೋ ಎಂದು ಶಾಂತಲೆಯು ಅಸಮಾಧಾನದಿಂದ ಮಾತಾಡಿದಳು. ಮರ್ಯಾದೆಯಿಂದ ತನ್ನನ್ನು ಕರೆಸಿಕೊಳ್ಳುತ್ತಿಲ್ಲವೆಂದು ಅಕ್ಕನಿಗೆ ಕೋಪ ಬಂದಿದೆ ಎಂದಳು ಸೋವಲೆ. ಅರಮನೆಯಿಂದ ಓಲೆ ಬಂದಿತೆಂದರೆ ಹೋಗದಿರುವುದು ಸಾಧ್ಯವೇ ಸೋವಿ? ನಡೆದಾದರೂ ಹೋಗಬೇಕು. ನಿನ್ನನ್ನು ನಡೆಸಿಕೊಂಡು ಕರೆದೊಯ್ಯುತ್ತೇನೆಯೇ ಶಾಂತಲ. ಮೇನೆಗಳು ಬೇಡವಾದರೆ ರಥಗಳನ್ನು ಮಾಡಿಕೊಂಡು ಹೋಗೋಣ. ಇವರು ಹೀಗೆ ಮಾತಾಡಿಕೊಳ್ಳುತ್ತಿರುವಾಗ ಮನೆಯ ಮುಂದೆ ಕುದುರೆಗಳ ಗೊರಸಿನ ಶಬ್ದ ಕೇಳಿ ಅದು ಅಲ್ಲೇ ನಿಂತಂತಾಯಿತು. ಚಾಗಲೆಯು ಅದೇನೆಂದು ನೋಡಿದವಳು ಓಡಿ ಬಂದು, ಮಹಾರಾಣಿಯವರ ಅಂಗರಕ್ಷಕ ಸೇನೆ ಬಂದು ಬಿಟ್ಟಿತು, ಇನ್ನು ಪ್ರಯಾಣಕ್ಕೆ ಸಿದ್ಧರಾಗಿ ಎಂದಳು. ಅಂಗರಕ್ಷಕ ಸೇನೆಯೇ ಎಂದು ಶಿಂಗಿಮಯ್ಯ ಆಶ್ಚರ್ಯ ಸೂಚಿಸುತ್ತಾ ಹೊರಕ್ಕೆ ಬರುವವನಿದ್ದ.
ಅಷ್ಟರಲ್ಲಿ ಒಬ್ಬ ರಾಜಭಟನು ಒಳಕ್ಕೆ ಪ್ರವೇಶಿಸಿ ಶಿರಬಾಗಿ ನಮಸ್ಕರಿಸಿ, ಹೆಗ್ಗಡೆ ಶಿಂಗಿಮಯ್ಯನವರಿಗೆ ಮಹಾರಾಜರ ಕಡೆಯಿಂದ ಸಂದೇಶ ತಂದಿದ್ದೇನೆ ಎಂದ. ಮಹಾರಾಜರು ಏನು ಅಪ್ಪಣೆ ಮಾಡಿದ್ದಾರೆ? ನಾಳಿನ ಪ್ರಾತಃ ಕಾಲ ಹೆಗ್ಗಡೆಯವರು ತಮ್ಮ ಮನೆಯಲ್ಲಿನ ಸಮಸ್ತರನ್ನು ಕರೆದುಕೊಂಡು ರಾಜಧಾನಿಗೆ ನಮ್ಮೊಡನೆ ದಯಮಾಡಬೇಕು. ಪ್ರಯಾಣಕ್ಕಾಗಿ 4 ರಥಗಳನ್ನು ತಂದಿದ್ದೇನೆ. ಶಾಂತಲಾದೇವಿಯವರ ಅಂಗರಕ್ಷೆಗಾಗಿ ನಾವು 8 ಜನ ಬಿಚ್ಚುಕತ್ತಿಯ ರಾವುತರನ್ನು ಮಹಾರಾಜರು ಕಳಿಸಿದ್ದಾರೆ. ಸಂತೋಷದಿಂದ ಶಾಂತಲೆಯ ಕಂಠ ಉಬ್ಬಿ ಬಂತು. ತನ್ನ ನಿರೀಕ್ಷೆಯನ್ನು ಬಿಟ್ಟಿದೇವನು ವಿಫಲಗೊಳಿಸಲಿಲ್ಲ. ಸಾಮಾನ್ಯ ನರ್ತಕಿಯಂತೆ ತನ್ನನ್ನು ನಡೆಸಿಕೊಳ್ಳುತ್ತಿಲ್ಲ. ಶಿಂಗಿಮಯ್ಯನು ಬಂದ ಜನರಿಗೆ ಊಟ ಉಪಚಾರಗಳ ವ್ಯವಸ್ಥೆ ನೋಡಿಕೊಳ್ಳಲು ಅವನೊಡನೆ ಹೊರಕ್ಕೆ ಹೋದ. ನಮ್ಮ ಶಾಂತಲೆ ಬಲು ಅದೃಷ್ಟವಂತೆ ಮಾಚಿ. ಅವಳು ಮಹಾರಾಣಿಯಾಗುತ್ತಾಳೆಂದು ನನಗೆ ಮೊದಲಿನಿಂದಲೂ ನಂಬಿಕೆಯಿತ್ತು ಎಂದು ಇದೆಲ್ಲವನ್ನು ನೋಡುತ್ತಿದ್ದ ಬಾಚಿಕಬ್ಬೆ ತನ್ನ ಆನಂದವನ್ನು ಸೂಚಿಸಿದಳು. ಯಾವುದೋ ಸಮಾರಂಭಕ್ಕೆ ಗೌರವದಿಂದ ನಮ್ಮನ್ನು ಕರೆಸಿಕೊಂಡ ಮಾತ್ರಕ್ಕೆ ಮಹಾರಾಣಿಯಾಗಿ ಬಿಟ್ಟೆನೆ ಅಜ್ಜಿ. ಮಹಾರಾಜರ ಮನಸ್ಸು ಇದರಿಂದ ತಿಳಿಯುತ್ತದೆ ಶಾಂತಲಾ. ರಾಜಭಟ ಏನು ಹೇಳಿದ ಕೇಳಿದೆಯಾ? ಶಾಂತಲಾದೇವಿಯವರ ಅಂಗರಕ್ಷೆಗಾಗಿ ಅವರು ಬಂದಿದ್ದಾರಂತೆ. ಅಂಗರಕ್ಷಕರು ಮಹಾರಾಣಿಗಲ್ಲದೆ ಬೇರೆಯವರಿಗೆ ಬರುವುದುಂಟೆ? ನಿನ್ನ ಆಶೀರ್ವಾದದಿಂದ ಆ ಸುದಿನ ಬರಲಿ ಅವ್ವೆ ಎಂದು ಮಾಚಿಕಬ್ಬೆಯು ತಾಯಿಗೆ ಹೇಳಿದಳು. ಮಾರನೆಯ ದಿನ ಬೆಳಿಗ್ಗೆ ಪ್ರಯಾಣ ಹೊರಡುವುದಿದ್ದ ಕಾರಣ ಅಂದು ಸಂಜೆಯೇ ಶಾಂತಲೆಯು ಸಖಿಯರೊಡನೆ ಹೊನ್ನಾದೇವಿ, ಗಂಗಾಧರೇಶ್ವರ ಮುಂತಾದ ಎಲ್ಲ ದೇವ ಮಂದಿರಗಳಿಗೂ ಹೋಗಿ ಪೂಜೆ ಮಾಡಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ, ನಿಮ್ಮ ಅನುಗ್ರಹದಿಂದ ನಾನು ಮರ್ಯಾದೆಯಿಂದ ಶಿವಗಂಗೆಗೆ ಹಿಂದಿರುಗುವಂತಾಗಲಿ ಎಂದು ಬೇಡಿಕೊಂಡಳು. ರಾತ್ರಿಯೆಲ್ಲ ಶಾಂತಲೆಗೆ ನಿದ್ದೆ ಬರಲಿಲ್ಲ. ಮುಂದೆ ಬರಲಿರುವ ಶುಭ ದಿನಗಳನ್ನು ಕುರಿತ ಸುಂದರ ಸ್ವಪ್ನವೊಂದು ಕಡೆ, ಹುಟ್ಟಿದಂದಿನಿಂದ ತನ್ನ ದೇಹ ಮನಸ್ಸುಗಳೊಡನೆ ಒಂದಾಗಿ ಬೆರೆತುಕೊಂಡಿದ್ದ ಶಿವಗಂಗೆಯ ಒಂದೊಂದು ತಾಣವನ್ನು, ವಸ್ತುವನ್ನು, ಅವಕ್ಕೆ ಸಂಬಂಧಿಸಿದಂತೆ ನಡೆದ ಯಾವುದಾದರೊಂದು ಘಟನೆಯನ್ನು ಮರುಕಳಿಸುತ್ತಿದ್ದ ನೆನಪೊಂದು ಕಡೆ. ಇವುಗಳಿಂದ ಅವಳು ಮಲಗಲು ಅಸಾಧ್ಯವಾಗಿ ತೋರಿತು. ಒಡತಿಯು ಎಚ್ಚರವಾಗಿರುವುದನ್ನು ಕಂಡ ಚಾಗಲೆ, ಸೋವಲೆಯರು ಸಹ ಅವಳ ಭಾವನಾಲೋಕವನ್ನು ಪ್ರಚೋದನೆಗೊಳಿಸುತ್ತಾ ಅವಳು ಸಂತೋಷಗೊಂಡು ಕಿರುನಗೆಯನ್ನು ಸೂಚಿಸಿದಾಗ ತಾವೂ ನಗುವಿನ ಹೊಳೆಯನ್ನು ಹರಿಸುತ್ತಾ, ಅವಳು ಹುಸಿಮುನಿಸನ್ನು ಅಭಿನಯಿಸಿದಾಗ ಗಂಭೀರತೆಯನ್ನು ತಳೆದವರಂತೆ ನಟಿಸುತ್ತಾ, ಹುಟ್ಟಿದಂದಿನಿಂದ ಇದ್ದ ಸ್ಥಳವನ್ನು ಬಿಟ್ಟು ಹೋಗುವುದು ಹೇಗೆಂದು ಅವಳು ವ್ಯಥೆಗೊಂಡಾಗ ಸಮಾಧಾನಪಡಿಸುತ್ತಾ ರಾತ್ರಿಯನ್ನು ಕಳೆದರು. 2ನೆಯ ಜಾವದ ಕೋಳಿ ಕೂಗುತ್ತಲೇ ಮಾಚಿಕಬ್ಬೆಯು ಮಗಳನ್ನು ಸ್ನಾನಕ್ಕಾಗಿ ಎಚ್ಚರಗೊಳಿಸಲು ಬಂದವಳು ಮೂವರು ಮಾತಾಡುತ್ತಾ ಕುಳಿತಿರುವುದನ್ನು ಕಂಡು, ರಾತ್ರಿಯೆಲ್ಲ ಮಲಗಲೇ ಇಲ್ಲವೇ ನೀವು? ಪ್ರಯಾಣ ಹೇಗೆ ಮಾಡುತ್ತೀರಿ ಎಂದಳು. ನಾವು ಮಲಗುವುದಕ್ಕೆ ನಿಮ್ಮ ಮಗಳು ಅವಕಾಶ ಕೊಟ್ಟರಲ್ಲವೇ ಅವ್ವೆ? ಈಗಲೇ ಹೀಗಾದರೆ ಇನ್ನು ಈ ಮಹಾತಾಯಿ ಮಹಾರಾಣಿಯಾದಾಗ ನಮ್ಮ ಗತಿ ಆಯಿತು ಎಂದು ಸೋವಲೆ ಹಾಸ್ಯವಾಗಿ ಹೇಳಿದಳು. ಅಕ್ಕನು ಮಹಾರಾಣಿಯಾಗುವುದಾದರೆ ನಮಗೆ ನಿದ್ದೆಯೂ ಬೇಡ, ಆಹಾರವೂ ಬೇಡ ಎಂದಳು ಚಾಗಲೆ. ಏಳಿ ಏಳಿ, ಆಮೇಲೆ ನಿಮ್ಮ ಹರಟೆಗೆ ಬೇಕಾದಷ್ಟು ಹೊತ್ತಿರುತ್ತದೆ. ದಾರಿಯುದ್ದಕ್ಕೂ ಮಾತಾಡುತ್ತಿರಬಹುದು. ಎದ್ದು ಸ್ನಾನ ಪೂಜೆಗಳನ್ನು ಬೇಗ ಮುಗಿಸಿ ಪ್ರಯಾಣಕ್ಕೆ ಸಿದ್ಧರಾಗಿ. ಬೆಳಕು ಹರಿಯುವ ಮುನ್ನ ಆದಷ್ಟು ದೂರ ಹೋಗಿರಬೇಕಂತೆ, ಇಲ್ಲವಾದರೆ ಬಿಸಿಲಿಗೆ ಸಿಕ್ಕಬೇಕಾಗುತ್ತದಂತೆ ಎಂದು ಮಾಚಿಕಬ್ಬೆಯು ಅವಸರಪಡಿಸಿ ಕೆಳಕ್ಕೆ ಹೋದಳು. ಶಾಂತಲೆಯು ಸ್ನಾನ ಮಾಡಿ ದೇವರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡುತ್ತಿದ್ದಾಗ ಮತ್ತೆ ಅವಳ ಹೃದಯ ಭಾರವಾಗತೊಡಗಿತು. ತನಗೆ ಬುದ್ಧಿ ಬಂದ ದಿನದಿಂದ ತಮ್ಮ ಮನೆಯ ದೇವರನ್ನು ಒಂದೂ ದಿನವೂ ಬಿಡದೆ ಇದೇ ರೀತಿ ಪೂಜಿಸಿದ್ದಳು. ನಾಳಿನಿಂದ ಈ ಪೂಜೆ ತನಗೆ ಇಲ್ಲದೆ ಹೋಗುತ್ತದೆ. ಶಾಂತಲೆಯು ಪೂಜಾ ಮಂದಿರದೊಳಕ್ಕೆ ಹೋದೊಡನೆಯೇ ಚಾಗಲೆಯು ಮಲ್ಲಿಗೆಯ ಹೂಗಳನ್ನು ಬಿಡಿಸಿ ತಂದು ಇಟ್ಟಿದ್ದಳು. ಶಾಂತಲೆಯು ಆ ಹೂಗಳನ್ನು ಕೈಗೆ ತೆಗೆದುಕೊಂಡಾಗ ಮಲ್ಲಿಗೆ ಬಳ್ಳಿಯ ನೆನಪು ಬಂತು. ತಾನೇ ಹಾಕಿ ಬೆಳೆಸಿದ್ದ ಮಲ್ಲಿಗೆಯ ಬಳ್ಳಿ ಅದು. ಪ್ರತಿದಿನವೂ ಅದಕ್ಕೆ ತಾನು ನೀರೆರೆಯದೆ ತನಗೆ ಸಮಾಧಾನವಾಗುತ್ತಿರಲಿಲ್ಲ. ಇನ್ನು ಅದನ್ನು ನೋಡಿಕೊಳ್ಳುವವರಾರು? ಭಾರವಾದ ಮನಸ್ಸಿನಿಂದ ಪೂಜೆಯನ್ನು ಮುಗಿಸಿ ಬರುವ ವೇಳೆಗೆ ಉಪಹಾರ ಸಿದ್ಧವಾಗಿತ್ತು. ಮನೆಯವರೆಲ್ಲ ಅದುವರೆಗೆ ಸ್ನಾನಾದಿಗಳನ್ನು ಮುಗಿಸಿ ಸಿದ್ಧರಾಗಿದ್ದರು.
ಎಲ್ಲರೂ ಒಟ್ಟಿಗೆ ಉಪಹಾರವನ್ನು ತೆಗೆದುಕೊಳ್ಳುವ ವೇಳೆಗೆ ಸೇವಕರಿಬ್ಬರು ಇವರ ಸಾಮಾನುಗಳನ್ನು ಕೊಂಡೊಯ್ದು ಒಂದು ರಥದಲ್ಲಿ ಜೋಡಿಸಿದ್ದರು. ವೇಳೆಯಾಗುತ್ತದೆಂದು ಶಿಂಗಿಮಯ್ಯನು ಬಾರಿ ಬಾರಿಗೂ ಎಚ್ಚರಿಸಿದ ಮೇಲೆ ಹೆಂಗಸರು ಮನೆಯಿಂದ ಹೊರಡಲನುವಾದರು. ಶಾಂತಲೆಯು ಹೊರಬಾಗಿಲಿಂದ ಹೆಜ್ಜೆಯನ್ನು ಆಚೆಗೆ ಇಡುವಾಗ ಅವಳು ಎಷ್ಟು ಪ್ರಯತ್ನಿಸಿದರೂ ನಿಲ್ಲದೆ ಕಣ್ಣುಗಳಲ್ಲಿ ನೀರು ತುಂಬಿತು. ಹಿಂತಿರುಗಿ ತಾನು ಹುಟ್ಟಿ ಬೆಳೆದ ಮನೆಗೆ ಪ್ರಣಾಮ ಮಾಡಿ ಅದರಿಂದ ಬೀಳ್ಕೊಂಡು ತನಗಾಗಿ ಬಾಗಿಲ ಬಳಿಯಲ್ಲೇ ನಿಲ್ಲಿಸಿದ್ದ ರಥವನ್ನೇರಿ ಕುಳಿತಳು. ಸಖಿಯರಿಬ್ಬರು ಅವಳ ಎರಡು ಪಕ್ಕಗಳಲ್ಲೂ ಕುಳಿತರು. ತಮ್ಮ ಪ್ರಯಾಣವು ನಸುಕತ್ತಲಲ್ಲೇ ಆಗುತ್ತಿರುವುದರಿಂದ ತಮ್ಮ ಬೀದಿಯಲ್ಲಿನ ಯಾರೂ ಇನ್ನೂ ಎಚ್ಚರಗೊಂಡಿರುವುದಿಲ್ಲವೆಂದು ಶಾಂತಲೆಯು ಊಹಿಸಿದ್ದುದು ತಪ್ಪಾಯಿತು. ಹಿಂದಿನ ದಿನ ಅಂಗರಕ್ಷಕರು ರಥಗಳು ರಾಜಧಾನಿಯಿಂದ ಬಂದುದನ್ನು ಕಂಡಿದ್ದ ಪುರಜನರು ಶಾಂತಲೆಯ ಅದೃಷ್ಟದ ಬಾಗಿಲು ತೆರೆಯಿತೆಂದು ತಮ್ಮ ತಮ್ಮಲ್ಲೇ ಮಾತಾಡಿಕೊಂಡಿದ್ದರು. ತಮ್ಮ ಕಣ್ಣು ಮುಂದೆ ಹುಟ್ಟಿ ಬೆಳೆದ ಒಬ್ಬ ಹುಡುಗಿಗೆ ಇಂಥ ಯೋಗ ಲಭಿಸಿದುದಕ್ಕಾಗಿ ಅನೇಕರು ಅಂದು ತಮಗೇ ಲಭಿಸಿದಷ್ಟು ಸಂತೋಷಪಟ್ಟಿದ್ದರು. ಇವರು ಬೆಳಗಿನ ಜಾವಕ್ಕೆ ಪ್ರಯಾಣ ಮಾಡುತ್ತಾರೆಂದು ಊಹಿಸಿದ್ದ ಜನರು ಬಾಗಿಲುಗಳನ್ನು ತೆರೆದುಕೊಂಡು ಇವರು ಹೋಗುವುದನ್ನು ನೋಡುವ ಸಲುವಾಗಿ ಬೀದಿಯ ಅಂಚಿನಲ್ಲಿ ನಿಂತಿದ್ದರು. ಅಂಗರಕ್ಷಕರ ನಡುವೆ ಶಾಂತಲೆ ಕುಳಿತ ರಥವು ತಮ್ಮ ಮುಂದೆ ಸರಿಯುತ್ತಿದ್ದಾಗ ಸಂತೋಷದಿಂದ ರೋಮಾಂಚವಾಗಿರಲು ಅವಳನ್ನು ಅರಿತ ಹಿರಿಯರು, "ನಮ್ಮನ್ನು ಮರೆಯಬೇಡ ಶಾಂತಲಾ, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ" ಎಂದು ಕೂಗಿ ಹೇಳಿದರು. ಶಾಂತಲೆಯು ಅವರಿಗೆ ಕೈ ಮುಗಿಯುವುದಷ್ಟೇ ಹೊರತು ಮರುಮಾತಾಡಲು ಅಶಕ್ತಳಾದಳು. "ನಾನು ಎಲ್ಲೇ ಇರಲಿ, ಏನೇ ಆಗಿರಲಿ, ಈ ಊರನ್ನು, ಇಲ್ಲಿನ ಜನರನ್ನು ಮರೆಯಲು ಸಾಧ್ಯವೇ ಸೋವಿ" ಎಂದು ತನ್ನ ಮನಸ್ಸು ಸಖಿಯರ ಮುಂದೆ ಬಿಚ್ಚುತ್ತಾ ಪಟ್ಟಣವನ್ನು, ಪಟ್ಟಣಕ್ಕೆ ಹಿನ್ನೆಲೆಯಾಗಿ ಅಚಲವಾಗಿ ನಿಂತಿರುವ ಬೆಟ್ಟವನ್ನು ತಿರುತಿರುಗಿ ನೋಡುತ್ತಿದ್ದಳು. ಪರಿವಾರ ಪಟ್ಟಣದ ಎಲ್ಲೆಯನ್ನು ದಾಟಿತು. ಶಾಂತಲಾದೇವಿಯವರು "ದಯಮಾಡಿಸಿದರು ಪ್ರಭು" ಎಂದು ಅವರು ರಾಜಧಾನಿಯನ್ನು ತಲುಪಿದ ಸ್ವಲ್ಪ ಹೊತ್ತಿನಲ್ಲೇ ಬಪ್ಪರಸನು ಬಿಟ್ಟಿದೇವನಿಗೆ ಸುದ್ದಿ ಮುಟ್ಟಿಸಿದ. ಅವರ ಬಿಡಾರದ ವ್ಯವಸ್ಥೆ ಎಲ್ಲಿಗೆ ಆಗಿದೆ? ಯಾರು ಅವರನ್ನು ಎದುರುಗೊಂಡು ಕರೆತಂದರು? "ನಾನು ಅರಮನೆಯ ಅವಸರದ ಪಾರುಪತ್ಯದಾರರು ರಾಜಧಾನಿಯ ಕೋಟೆ ಬಾಗಿಲ ಬಳಿಯೇ ಕಾದಿದ್ದು ಕರೆತಂದೆವು" ಹಾಗೆಂದು ರಾಜಮಾತೆಯವರ ಅಪ್ಪಣೆಯಾಗಿತ್ತು. ಅವರನ್ನು ಅರಮನೆಯ ಚಂದ್ರಿಕಾರಾಮದಲ್ಲಿ ಬಿಡಾರ ಮಾಡಿಸಿದೆ. "ಅದೂ ರಾಜಮಾತೆಯವರ ಅಪ್ಪಣೆಯೋ? ಹೌದು ಪ್ರಭು, ಅವರ ವಿಷಯದಲ್ಲಿ ರಾಜಮಾತೆಯವರು ಬಹಳ ಶ್ರದ್ಧೆ ವಹಿಸಿರುವ ಹಾಗಿದೆ." "ಅದು ಸಹಜವೇ ತಾನೇ? ನಮ್ಮ ಆಶಯ ಅವರಿಗೆ ಅರ್ಥವಾಗಿರಬೇಕು. ಅದರಿಂದ ತಮ್ಮ ಸೊಸೆಯ ಗುಣ ಸ್ವಭಾವಗಳನ್ನು ತಾವೇ ಕಾಣಬೇಕೆಂದು ತಮ್ಮ ನಿವಾಸದ ಎದುರಿಗೇ ಇರುವ ಚಂದ್ರಿಕಾರಾಮದಲ್ಲಿ ಬಿಡಾರ ಮಾಡಿಸಿದ್ದಾರೆ." "ಅದರ ಗುಟ್ಟು ತಿಳಿಯಿತೆ?" "ರಾಜಮಾತೆಯವರದು ಬಹಳ ಸೂಕ್ಷ್ಮದೃಷ್ಟಿ. ಅವರ ಪರೀಕ್ಷೆಯಲ್ಲಿ ಸಹ ಶಾಂತಲೆಯು ತೇರ್ಗಡೆ ಹೊಂದುತ್ತಾಳೆಂಬ ಭರವಸೆ ನನಗಿದೆ." "ಈಗ ನೀವು ಹೇಳಿದುದರ ಮೇಲೆ ನನಗೂ ಹೊಳೆಯುತ್ತಿದೆ. ಶಾಂತಲಾದೇವಿಯವರ ಖಾಸಾ ಉಪಯೋಗಕ್ಕಾಗಿ ಸಿದ್ಧಗೊಳಿಸಿರುವ ಕೊಠಡಿಯು ರಾಜಮಾತೆಯವರ ಕೊಠಡಿಗೆ ಚೆನ್ನಾಗಿ ಕಾಣುವಂತಿದೆ. ಅಷ್ಟೇ ಅಲ್ಲ, ರಾಜಮಾತೆಯವರ ಖಾಸಾ ದಾಸಿಯರನ್ನೇ ಅಲ್ಲಿ ಕೆಲಸಕ್ಕೆ ಬಿಟ್ಟಿರುತ್ತಾರೆ. ಇರಬಹುದು. ಅವರೆಲ್ಲ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡ ಬಳಿಕ ನೀನು ಶಿಂಗಿಮಯ್ಯನವರನ್ನು ಕಂಡು ನಮ್ಮ ಪರವಾಗಿ ಅವರ ಕ್ಷೇಮಲಾಭಗಳನ್ನು ವಿಚಾರಿಸಿ ಅವರಿಗೆ ವಿರಾಮವಾದಾಗ ನಮ್ಮ ದರ್ಶನ ಪಡೆಯಬೇಕೆಂದು ಹೇಳು. ಹಾಗೆ ಶಾಂತಲಾದೇವಿಯವರಿಗೆ ಹೇಳುವುದೇನಾದರೂ ಇದೆಯೇ? ಅವಳ ಆಗಮನದಿಂದ ನಮ್ಮ ಮನಸ್ಸಿಗೆ ಬಹು ಸಂತೋಷವಾಗಿದೆ ಎಂದು ತಿಳಿಸು." "ಶಾಂತಲಾದೇವಿಯವರನ್ನು ನೀವು ಕಾಣುವುದಿಲ್ಲವೇ?" "ಕಾಣಬೇಕು. ಅದು ಯಾವಾಗ, ಹೇಗೆ ಸಾಧ್ಯವಾಗುವುದೋ ಹೇಳಲಾಗುವುದಿಲ್ಲ. ಆಹ್ವಾನಿತರ ಮೇಲ್ವಿಚಾರಣೆ ನೋಡಿಕೊಳ್ಳಲು ರಾಜಮಾತೆಯವರು ನನಗೆ ಹೇಳಿದ್ದಾರೆ. ಸಮಯ ನೋಡಿ ಏನಾದರೂ ಶಾಂತಲಾದೇವಿಯವರಿಗೆ ತಿಳಿಸುವುದಿದ್ದರೆ ನಾನು ತಿಳಿಸುತ್ತೇನೆ. ಅಂಥ ಸಮಯ ಬಂದಾಗ ಹೇಳುತ್ತೇನೆ." ಬಂದ ಜನರ ಊಟ ಉಪಚಾರಗಳಾಗಿ ಅವರು 2 ಗಳಿಗೆ ವಿಶ್ರಾಂತಿ ತೆಗೆದುಕೊಂಡ ಅನಂತರ ರಾಜಮಾತೆಯು ಬಾಚಿಕಬ್ಬೆಯನ್ನೂ ಶಾಂತಲೆಯನ್ನು ತಮ್ಮ ಬಳಿಗೆ ಕರೆತರಲು ದಾಸಿಯೊಬ್ಬಳನ್ನು ಕಳಿಸಿದಳು. ಅಂಥ ಕರೆ ಬರಬಹುದೆಂದು ನಿರೀಕ್ಷಿಸಿದ್ದ ಬಾಚಿಕಬ್ಬೆಯು ಶಾಂತಲೆಗೆ ತಲೆಬಾಚಿ ಕೇಶಶೃಂಗಾರ ಮಾಡಿಸಿ ಮಲ್ಲಿಗೆಯ ದಂಡೆಯನ್ನು ಅಂದವಾಗಿ ಅಳವಡಿಸಿ ಮುಖವನ್ನು ಪನ್ನೀರಿನಿಂದ ತೊಳೆದು ಕಸ್ತೂರಿ ತಿಲಕವನ್ನಿಟ್ಟು ಕಣ್ಣಿಗೆ ಕಾಡಿಗೆ ಹಚ್ಚಿ ಕಿವಿಗಳಿಗೆ ಮುತ್ತಿನ ಓಲೆಗಳು, ಮುತ್ತಿನ ಚಳತುಂಬುಗಳನ್ನು ಇಟ್ಟು ಕೆನ್ನೆ ಸರಪಳಿಯಿಂದ ಕಿವಿಯ ಓಲೆಗಳನ್ನು
ಕೇಶದೊಂದಿಗೆ ಸೇರಿಸಿ ಅಚ್ಚ ಬಿಳಿಯ ಚೀನಾಂಬರವನ್ನುಡಿಸಿ ಬಂಗಾರದ ಹೂಗಳನ್ನು ಚಿತ್ರಿಸಿದ್ದ ಕುಚಬಂಧವನ್ನು ಬಿಗಿದು ಕುಚಮಧ್ಯದಲ್ಲಿ ರಾರಾಜಿಸುವಂತೆ ಬಿಟ್ಟಿದೇವನು ಬಹುಮಾನಿಸಿದ್ದ ಮುತ್ತಿನ ಹಾರದಿಂದಲಂಕರಿಸಿ ಕಟಿಬಂಧ ಪೈಜಿನಗಳನ್ನು ಅಲಂಕರಿಸಿ ವಜ್ರಖಚಿತ ಬಾಹುಬಂಧಗಳನ್ನು ಬಳೆಗಳನ್ನು ಉಂಗುರಗಳನ್ನು ತೊಡಿಸಿ ಮೊಮ್ಮಗಳನ್ನು ರಾಜಮಾತೆಯ ಬಳಿಗೆ ಕರೆದೊಯ್ಯಲು ಸಿದ್ಧಗೊಳಿಸಿದ್ದಳು. ರಾಜಮಾತೆಯಿಂದ ಕರೆ ಬಂದ ಕೆಲವೇ ಕ್ಷಣಗಳಲ್ಲಿ ತಾನು ಶುಭ್ರವಸ್ತ್ರವನ್ನುಟ್ಟು ಶಾಂತಲೆಗೆ ಅಚ್ಚ ಬಿಳಿಯ ರೇಷ್ಮೆಯ ಮೇಲುದನ್ನು ಹೊದಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋದಳು. ಸುಖಾಸನವೊಂದರಲ್ಲಿ ಕುಳಿತು ರಾಜಮಾತೆಯು ಶಾಂತಲೆಯು ಬರುವುದನ್ನು ನಿರೀಕ್ಷಿಸುತ್ತಿದ್ದಳು. ಅತ್ತ ಕಡೆಯೇ ನಟ್ಟ ದೃಷ್ಟಿಯಿಂದ ನೋಡುತ್ತಿದ್ದಳು. ನಡೆಯಲ್ಲಿ ಗಾಂಭೀರ್ಯವಿದೆಯೇ? ಅವಳದು ಗಜಗಮನವೇ, ಹಂಸಗಮನವೇ, ಕಾಕಗಮನವೇ? ನಡೆಯುವಾಗ ಪಾದಸ್ಪರ್ಶ ಹೇಗಾಗುತ್ತದೆ? ಉಟ್ಟದು ಕೂಲದ ನಿರಿಗೆ ಚಿಮ್ಮುತ್ತದೆಯೇ? ಇತ್ಯಾದಿ ಲಕ್ಷಣಗಳನ್ನೆಲ್ಲ ಆಕೆ ನೋಡಬೇಕಿತ್ತು. ಅದರಿಂದಲೇ ಶಾಂತಲೆಯು ದೂರದಿಂದ ಬರುತ್ತಿದ್ದುದನ್ನೇ ರಾಜಮಾತೆಯು ದೃಷ್ಟಿಸುತ್ತಿದ್ದಳು. ತನ್ನ ಪರೀಕ್ಷೆ ನಡೆಯುತ್ತಿದೆ ಎಂಬುದರ ಅರಿವೇ ಇಲ್ಲದೆ ಶಾಂತಲೆಯು ಸಹಜವಾಗಿ ನಡೆದು ಬಂದು ರಾಜಮಾತೆಯನ್ನು ಸಮೀಪಿಸಿದೊಡನೆ ಆಕೆಯ ಮುಖಲಕ್ಷಣದಿಂದ ಅವಳೇ ರಾಜಮಾತೆ ಇರಬೇಕೆಂದು ಅರಿತವಳಾಗಿ ಆಕೆಯ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದಳು. ಶಾಂತಲೆಯ ರೂಪ ಮೋಹಕವಾಗಿತ್ತು. ನಡೆ ಗಾಂಭೀರ್ಯಕ್ಕೆ ಪಾಠ ಕಲಿಸುವಂತಿತ್ತು. ಪದ್ಮಿನಿ ಲಕ್ಷಣಗಳೆಲ್ಲ ಅವಳಲ್ಲಿ ನೆಲೆ ಮಾಡಿಕೊಂಡಿರುವಂತೆ ರಾಜಮಾತೆಗೆ ತೋರಿತು. ಅವಳು ಬಂದು ಅತ್ತಿತ್ತ ಸಹ ನೋಡದೆ ಸಂದೇಹ ಪಡದೆ ನಮಸ್ಕಾರ ಮಾಡಿದುದರಿಂದ ದೊಡ್ಡವರನ್ನು ಗುರುತಿಸುವ ಜಾಣ್ಮೆ, ಗೌರವಿಸುವ ಘನತೆ ಅವಳಲ್ಲಿರುವಂತೆ ಮನಸ್ಸಿಗೆ ಬಂತು. ಬಂದವರನ್ನು ಮಾತಾಡಿಸಲು ರಾಜಮಾತೆಯು "ಕುಳಿತುಕೋ ಬಾಚಿ, ಇವಳೇನೇ ನಿನ್ನ ಮೊಮ್ಮಗಳು ಶಾಂತಲೆ" ಎಂದು ಕೇಳಿದಳು. "ಹೌದು ಮಹಾಸ್ವಾಮಿ" ಎಂದು ಅವಳು ಉತ್ತರ ಕೊಟ್ಟು ತುಸು ದೂರದಲ್ಲಿದ್ದ ಆಸನವೊಂದರಲ್ಲಿ ಕುಳಿತಳು. "ನೀನೂ ಕುಳಿತುಕೋ ಶಾಂತಲಾ. ನೀನು ನೃತ್ಯ ಪ್ರವೀಣೆ ಎಂದು ಕೇಳಿದ್ದೇವೆ, ನಿಜವೇ? ಅಲ್ಪ ಸ್ವಲ್ಪ ಕಲಿತಿದ್ದೇನೆ ಮಹಾಸ್ವಾಮಿ. ನಾನಿನ್ನೂ ವಿದ್ಯಾರ್ಥಿ, ಪ್ರವೀಣೆಯಲ್ಲ" ಎಂದು ಶಾಂತಲೆ ತಲೆ ತಗ್ಗಿಸಿಕೊಂಡು ಹೇಳಿದಳು. "ವಿದ್ಯಾರ್ಥಿಯೋ? ಕಳ್ಳಿ! ನಿನ್ನ ಕೊರಳಲ್ಲಿರುವ ಮುತ್ತಿನ ಹಾರ ನಮ್ಮ ಅರಮನೆಯದಲ್ಲವೇ? ನಮ್ಮ ಚಿಕ್ಕ ಅಯ್ಯನಿಂದ ಬಹುಮಾನ ಪಡೆಯುವುದು ಪ್ರವೀಣರಿಂದಲೇ ಸಾಧ್ಯವಲ್ಲ." ರಾಜಮಾತೆಯ ಮಾತನ್ನು ಕೇಳಿದ ಶಾಂತಲೆಯ ಮುಖ ನಾಚಿಕೆಯಿಂದ ಕೆಂಪಾಯಿತು. "ನಿನ್ನ ಮೊಮ್ಮಗಳಿಗೆ ನೃತ್ಯವಲ್ಲದೆ ಇನ್ನು ಏನೇನು ಬರುತ್ತವೆ ಬಾಚಿ? ವೀಣೆ ನುಡಿಸುತ್ತಾಳೆ, ಹಾಡುತ್ತಾಳೆ, ಸಂಸ್ಕೃತದಲ್ಲಿ ವಾಕ್ಯಾರ್ಥ ಮಾಡುತ್ತಾಳೆ." "ಭಲ, ವಾಕ್ಯಾರ್ಥ ಮಾಡುತ್ತಾಳೆಯೇ?" "ಹೌದು ಮಹಾಸ್ವಾಮಿ. ನಾಟಕಾಂತ ಸಾಹಿತ್ಯ ಪಾಠವಾಗಿದೆ, ಅಲಂಕಾರ ಶಾಸ್ತ್ರ ಚೆನ್ನಾಗಿ ತಿಳಿದಿದೆ." "ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ವಿದ್ಯೆ ಕಲಿತುಬಿಟ್ಟಿದ್ದಾಳೆಯೇ ಇವಳು? ಇವಳೇನು ಯಾವುದಾದರೂ ರಾಜಸ್ಥಾನದಲ್ಲಿ ವಿದ್ವಾಂಸಳಾಗಬೇಕೆಂದಿದ್ದಾಳೇನೇ?" ಆ ಮಾತಿನ ಭಾವವೇನೆಂಬುದನ್ನು ಶೋಧಿಸಲು ಪ್ರಯತ್ನಿಸುವಳಂತೆ ಶಾಂತಲೆಯು ಓರೆಗಣ್ಣಿನಿಂದ ರಾಜಮಾತೆಯ ಕಡೆ ನೋಡಿದಳು. "ಮಕ್ಕಳನ್ನು ಸುಶಿಕ್ಷಿತರಾಗಿ ಮಾಡುವುದು ನಮ್ಮ ಕರ್ತವ್ಯ ಮಹಾಸ್ವಾಮಿ. ಅದರಿಂದ ಶಾಂತಲೆಯು ಅಪೇಕ್ಷೆಪಟ್ಟ ವಿದ್ಯೆಗಳನ್ನೆಲ್ಲ ಕಲಿಸಿದ್ದೇವೆ. ಇವಳಾದರೂ ತನ್ನ ಗುರುಗಳೇ ಬೆರಗಾಗುವಷ್ಟು ಬೇಗ ಅವನ್ನು ಕಲಿತುಬಿಟ್ಟಳು. ಅವಳ ಭವಿಷ್ಯವನ್ನು ನಾನೇನು ಬಲ್ಲೆ ಮಹಾಸ್ವಾಮಿ? ಅದು ಭಗವಂತನ ಸಂಕಲ್ಪ." "ನಿನ್ನ ನರ್ತನವನ್ನು ನಮಗೆ ತೋರಿಸುತ್ತೀಯಾ ಶಾಂತಲಾ? ನಿನಗೆ ಮನಸ್ಸು ಬಂದಾಗ." "ಆಗಲಿ ಮಹಾಸ್ವಾಮಿ. ಈಗಿನ ಸಮಾರಂಭ? ಅದು ನಾಳೆ ಬೆಳಿಗ್ಗೆ ಮುಗಿದು ಹೋಗುತ್ತದೆ. ಅನಂತರ ನಾವು ಯಾವಾಗ ಬೇಕಿದ್ದರೂ ಸಿದ್ಧರಾಗಿರುತ್ತೇವೆ." "ನಾಳೆ ಸಂಜೆ ಆಗಬಹುದೇ ಮಹಾಸ್ವಾಮಿ?" "ಓ, ಅಗತ್ಯವಾಗಿ. ಇಲ್ಲೇ ನಮ್ಮ ಸಮ್ಮುಖದಲ್ಲೇ ನಡೆಯಲಿ. ರಾಣಿವಾಸದಲ್ಲಿ ಒಬ್ಬಿಬ್ಬರು ಗಂಡಸರಿದ್ದರೆ ಚಿಂತೆಯಿಲ್ಲವಲ್ಲ?" ಈ ಮಾತನ್ನು ಹೇಳುತ್ತಾ ರಾಜಮಾತೆಯು ಶಾಂತಲೆಯ ಮುಖವನ್ನೇ ನೋಡುತ್ತಿದ್ದಳು. ಆ ಒಬ್ಬಿಬ್ಬರು ಯಾರೆಂಬುದು ಶಾಂತಲೆಗೂ ತಿಳಿದು ನಾಚಿಕೆಯಿಂದ ಮುಖ ಕೆಂಪಾಯಿತು. ತಲೆ ತಗ್ಗಿಸಿ ಆಗಬಹುದೆಂದು ಸೂಚನೆಯನ್ನು ಮಾತ್ರ ಕೊಟ್ಟಳು. ರಾಜಮಾತೆಯು ಶಾಂತಲೆಯನ್ನು ಬಹಳ ಹೊತ್ತು ಮಾತಾಡಿಸುತ್ತಿದ್ದಳು. ತನ್ನ ಮಾತಿಗೆ ಸಮಂಜಸವಾಗಿ ಮತ್ತು ವಿನಯಪೂರ್ಣವಾಗಿ ಅವಳು ಕೊಡುತ್ತಿದ್ದ ಉತ್ತರಗಳನ್ನು ಆದಷ್ಟು ಕಡಿಮೆ ಪದಗಳನ್ನು ಬಳಸಿ ಹೆಚ್ಚು ಅರ್ಥವನ್ನು ತಿಳಿಸಬಲ್ಲ ಅವಳ ವಾಗ್ವೈಭವವನ್ನು ಸಮಯ ಚತುರತೆಯನ್ನು ಕಂಡು ಹಿಗ್ಗುತ್ತಿದ್ದಳು. ಎಷ್ಟು ಮಾತಾಡಿದರೂ ತನಗೆ ತೃಪ್ತಿ ಇಲ್ಲವೆನ್ನುವಷ್ಟು ಮಾತಾಡಿದಳು. ಸಂಜೆ ಸಮೀಪಿಸಲು ಆರೋಗಣೆಗೆ ವೇಳೆಯಾಯಿತೆಂಬುದನ್ನು ನೆನೆದು ಶಾಂತಲೆ ಯಾವಾಗ ಊಟ ಮಾಡುತ್ತಾಳೆ,
ಸಂಜೆಯೋ ರಾತ್ರಿಯೋ ಎಂದು ಬಾಚಿಕಬ್ಬೆಯನ್ನು ಕೇಳಿದಳು. ಆ ವಿಷಯದಲ್ಲಿ ಇವಳ ನಿಯಮ ಹೆಚ್ಚು ಮಹಾಸ್ವಾಮಿ. ನಾವಾದರೂ ಕೊಂಚ ವೇಳೆ ಹೆಚ್ಚು ಕಡಿಮೆಯಾದರೆ ಲೆಕ್ಕಿಸುವುದಿಲ್ಲ. ಇವಳು ಮಾತ್ರ ಸೂರ್ಯಾಸ್ತಮಯವಾದ ಮೇಲೆ ಫಲಗಳು ವಿನಃ ಬೇರೇನೂ ತೆಗೆದುಕೊಳ್ಳುವುದಿಲ್ಲ ಎಂದು ಬಾಚಿಕಬ್ಬೆಯು ಮೊಮ್ಮಗಳನ್ನು ಒಪ್ಪಿಟ್ಟುಕೊಂಡಳು. ಅದೇ ಸರಿ. 16ರಲ್ಲಿ ಕಲಿತ ಬುದ್ಧಿಯೇ 60ರಲ್ಲೂ ಇರುತ್ತದೆ. ಈ ವಯಸ್ಸಿಗೆ ಇವಳು ನಿಷ್ಠಾವಂತಳಾಗಿರುವುದು ಒಳ್ಳೆಯದು. ನಾಳೆ ಸಂಜೆ ನಿಮಗೆ ಹೇಳಿ ಕಳಿಸುತ್ತೇವೆ. ಬಾಚಿಕಬ್ಬೆಯೂ ಶಾಂತಲೆಯೂ ಹೊರಡಲು ಮೇಲಕ್ಕೆದ್ದರು. ರಾಜಮಾತೆಯ ಇಂಗಿತವನ್ನರಿತ ದಾಸಿಯೊಬ್ಬಳು ಶಾಂತಲೆಗೆ ಕುಂಕುಮ ಕೊಟ್ಟು ಬಂಗಾರದ ತಟ್ಟೆಯೊಂದರಲ್ಲಿ ಎಲೆ ಅಡಿಕೆ ಹೂಗಳನ್ನು, ಕಿತ್ತಲೆ ಅಂಜೂರ ದ್ರಾಕ್ಷಿಗಳನ್ನು ತಂದುಕೊಟ್ಟಳು. ಶಾಂತಲೆ ಅದನ್ನು ಕೈಯಲ್ಲಿ ಮುಟ್ಟಿ ಹಾಗೆ ದಾಸಿಯ ಕೈಯಲ್ಲೇ ತಟ್ಟೆಯನ್ನು ಉಳಿಸಿದಳು. ರಾಜಮಾತೆಯ ಸಂಶೋಧಕ ದೃಷ್ಟಿಯು ಅದನ್ನು ಗಮನಿಸಿತ್ತು. ಅಲ್ಲಿಂದ ಹೊರಡುವ ಮುನ್ನ ಶಾಂತಲೆಯು ರಾಜಮಾತೆಯ ಬಳಿಗೆ ಬಂದು ಆಕೆಯ ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡಿದಳು. ಅನುರೂಪನಾದ ವರನ ಕೈ ಹಿಡಿದು ಸೇರಿದ ಮನೆಯ ಭಾಗ್ಯಲಕ್ಷ್ಮಿಯಾಗು ಎಂದು ರಾಜಮಾತೆ ಹರಸಿದಳು. ಅವಳು ಹಿಂದಿರುಗುವಾಗ ಮತ್ತೆ ಅವಳನ್ನೇ ನೋಡುತ್ತಾ ಕುಳಿತಿದ್ದು ಅವಳು ಕಣ್ಮರೆಯಾದ ಮೇಲೆ ಆರೋಗಣೆಗಾಗಿ ಮೇಲಕ್ಕೆದ್ದಳು. ರಾಜಮಾತೆಯು ಶಾಂತಲೆಯನ್ನು ತನ್ನ ಬಳಿಗೆ ಕರೆಸಿಕೊಂಡಳೆಂಬ ಸುದ್ದಿ ಬಿಟ್ಟಿದೇವನಿಗೆ ಮುಟ್ಟಿತ್ತು. ಅಲ್ಲಿ ತನ್ನ ತಾಯಿಯು ಏನೇನು ಪ್ರಶ್ನೆಗಳನ್ನು ಹಾಕುವಳೋ, ಯಾವ ಯಾವ ರೀತಿಯ ಪರೀಕ್ಷೆಗಳನ್ನು ನಡೆಸುವಳೋ ಎಂದು ಬಿಟ್ಟಿದೇವನ ಎದೆ ಹೊಡೆದುಕೊಳ್ಳುತ್ತಿತ್ತು. ರಾಜಮಾತೆ ಪ್ರಪಂಚವನ್ನರಿತವಳು. ಶಾಂತಲೆ ಬುದ್ಧಿಮತಿಯಾದರೂ ಲೋಕಜ್ಞಾನವಿಲ್ಲದವಳು. ಈಗಿನ ಪರೀಕ್ಷೆಯಲ್ಲಿ ಅವಳು ರಾಜಮಾತೆಗೆ ಒಪ್ಪಿಗೆಯಾಗದಿದ್ದರೆ ನರ್ತಕಿಯರ ಮನೆತನ ಎಂಬ ಅವಹೇಳನದ ಮಾತೇ ಸಾಕಾಗಿದೆ. ಅದರ ಜೊತೆಗೆ ಸೊಸೆಯೂ ಒಪ್ಪಿಗೆಯಾಗದಿದ್ದರೆ? ಶಾಂತಲೆಯು ರಾಜಮಾತೆಯನ್ನು ನೋಡಲು ಹೋದಾಗ ಎಂಥ ಉಡುಪು ಧರಿಸಿದ್ದಳು, ಯಾವ ಆಭರಣಗಳನ್ನು ಹಾಕಿಕೊಂಡಿದ್ದಳು ನೀನು ನೋಡಿದೆಯಾ ಬಪ್ಪರಸ? ಬಪ್ಪರಸನು ಶಾಂತಲೆ ಹೋದ ರೀತಿಯನ್ನು ವರ್ಣಿಸಿದ. ಅವಳು ಅಚ್ಚ ಬಿಳಿಯ ವಸ್ತ್ರ ಧರಿಸಿ ಹೋದುದು ಒಳ್ಳೆಯದಾಯಿತು. ಆದರೆ ನಾನು ಕೊಟ್ಟ ಮುತ್ತಿನ ಹಾರವನ್ನೇಕೆ ಹಾಕಿಕೊಂಡು ಹೋದಳು? ರಾಜಮಾತೆ ಅದನ್ನು ಗುರ್ತಿಸುತ್ತಾರೆ. ಆ ಹಾರವನ್ನು ಶಾಂತಲಾದೇವಿ ತಮ್ಮ ಕೊರಳಿಂದ ಈಚೆ ತೆಗೆಯುವುದೇ ಇಲ್ಲ ಪ್ರಭು. ಸ್ನಾನ ಮಾಡುವಾಗ ಸಹ ಅದನ್ನು ಹಾಕಿಕೊಂಡೇ ಇರುತ್ತಾರಂತೆ. ನಾನು ಕೊಟ್ಟ ಹಾರವೆಂದು ಅಷ್ಟು ಅಭಿಮಾನ. ರಾಜಮಾತೆಯವರ ಬಳಿ ಏನು ನಡೆಯುತ್ತದೆಂದು ತಿಳಿಯಲು ಬಿಟ್ಟಿದೇವನಿಗೆ ಕುತೂಹಲ. ಆದರೆ ಅದನ್ನು ತಿಳಿಯುವ ಬಗೆ ಹೇಗೆ? ಇವನು ಹೀಗೆ ಕಾತರಪಡುತ್ತಿರುವಾಗ ಶಿಂಗಿಮಯ್ಯನು ಬಂದು ಪ್ರತಿಹಾರಿಯಿಂದ ಸಮಯವನ್ನು ವಿಚಾರಿಸಿದ. ಬಿಟ್ಟಿದೇವನು ಅವನನ್ನು ಒಳಕ್ಕೆ ಕರೆಸಿಕೊಂಡು ಅವನ ವಂದನೆಗೆ ಪ್ರತಿವಂದನೆ ಸಲ್ಲಿಸಿ ಕುಳಿತುಕೊಳ್ಳಲು ಹೇಳಿದ. ನಿಮ್ಮ ಪ್ರಯಾಣ ಸುಗಮವಾಗಿತ್ತೇ ಹೆಗ್ಗಡೆಯವರೇ? ಆಗಿತ್ತು ಮಹಾಪ್ರಭು. ಸ್ವಲ್ಪವೂ ಆಯಾಸ ಕಾಣಲಿಲ್ಲ. ಬಿಟ್ಟಿದೇವನ ಮನಸ್ಸು ರಾಜಮಾತೆಯ ಅಂತಃಪುರದಲ್ಲಿತ್ತು. ಅದರಿಂದ ಏನು ಮಾತಾಡುವುದಕ್ಕೂ ತೋಚದೆ ಕ್ಷಣಕಾಲ ಸುಮ್ಮನಿದ್ದ. ಶಿಂಗಿಮಯ್ಯನೇ ಮಾತನ್ನು ಆರಂಭಿಸಿದ. ದೀಕ್ಷಾ ಸ್ವೀಕಾರ ನಾಳೆ ಬೆಳಗ್ಗೆ ನಡೆಯುತ್ತದೆಂದು ತಿಳಿಯಿತು. ಹೌದು ಹೆಗ್ಗಡೆಯವರೇ. ಅದೇನು ಹೆಚ್ಚು ಪ್ರದರ್ಶನವಿಲ್ಲದೆ ಆಡಂಬರರಹಿತವಾದ ಸಮಾರಂಭವಾಗಿರಬೇಕೆಂದು ನಾವು ಹೇಳಿದ್ದೇವೆ. ನಮಗೆ ಕೇವಲ ಆಪ್ತರಾಗಿರುವ ಹಲವೇ ಜನರನ್ನು ಬಿಟ್ಟು ಇತರರನ್ನು ಆಹ್ವಾನಿಸಿಯೇ ಇಲ್ಲ. ಪ್ರಭುಗಳ ಆಪ್ತವರ್ಗದಲ್ಲಿ ನಮಗೂ ಒಂದು ಸ್ಥಾನ ದೊರೆತಿರುವುದು ನಮ್ಮ ಭಾಗ್ಯ. ನಿಮ್ಮ ಸೋದರ ಸೊಸೆ ಶಾಂತಲಾದೇವಿಯ ಕಲಾ ಪ್ರತಿಭೆ ನಮ್ಮ ಮನಸ್ಸನ್ನು ಹರ್ಷಗೊಳಿಸಿದೆ ಹೆಗ್ಗಡೆಯವರೇ. ಆಕೆಯ ಮತ್ತು ಆಕೆಯ ಕಲಾ ಪ್ರೌಢಿಮೆಯ ಪರಿಚಯ ರಾಜಮಾತೆಯವರಿಗೆ ಆಗಲೆಂದು ನಮ್ಮ ಅಪೇಕ್ಷೆಯಿತ್ತು. ಅದಕ್ಕನುಗುಣವಾಗಿ ರಾಜಮಾತೆಯವರು ಆ ವಿಷಯದಲ್ಲಿ ಆಸಕ್ತಿ ವಹಿಸಿದರು. ಈಗ ಅವರು ನಿಮ್ಮ ಸೊಸೆಯನ್ನು ಕರೆಸಿಕೊಂಡು ಮಾತಾಡುತ್ತಿದ್ದಾರೆಂದು ತಿಳಿಯಿತು. ರಾಜಮಾತೆಯವರ ಮನಸ್ಸನ್ನು ಶಾಂತಲೆಯು ಮೆಚ್ಚಿಸುತ್ತಾಳೆಂಬ ಧೈರ್ಯ ನನಗಿದೆ ಮಹಾಪ್ರಭು. ಔಪಚಾರಿಕವಾಗಿ ಸ್ವಲ್ಪ ಹೊತ್ತು ಶಿಂಗಿಮಯ್ಯನೊಡನೆ ಮಾತಾಡಿ ಬಿಟ್ಟಿದೇವನು ಅವನನ್ನು ಬೀಳ್ಕೊಟ್ಟ. ಅಷ್ಟೂ ಹೊತ್ತು ಹೊರಕ್ಕೆ ಹೋಗಿದ್ದು ಹಿಂದಿರುಗಿದ ಬಪ್ಪರಸನನ್ನು ಬಿಟ್ಟಿದೇವನು ಕುತೂಹಲದಿಂದ ಪ್ರಶ್ನೆ ಮಾಡಿದ. ರಾಜಮಾತೆಯವರ ಬಳಿಯಿಂದ ಶಾಂತಲೆ ಹಿಂದಿರುಗಿದಳೆ ಬಪ್ಪರಸ? ಇನ್ನೂ ಇಲ್ಲ ಪ್ರಭು. ಅತ್ತೆ ಸೊಸೆಯರು ಬಹಳ ಆಸಕ್ತಿಯಿಂದ ಮಾತಾಡುತ್ತಿರುವ ಹಾಗಿದೆ. ಇಷ್ಟು ಬೇಗ ಅತ್ತೆ ಸೊಸೆಯಾಗಿ ಬಿಟ್ಟರೆ ನನ್ನ ಮನಸ್ಸಿಗೆ ಇನ್ನೂ ನಂಬಿಕೆ ಹುಟ್ಟಿಲ್ಲ. ಏಕೆ? ರಾಜಮಾತೆಯವರಿಗೆ ಶಾಂತಲಾದೇವಿಯು ತಕ್ಕ ಸೊಸೆಯಲ್ಲವೆಂದೇ?
ಯಾವ ವಿಷಯದಲ್ಲೂ ಶಾಂತಲೆ ಕಡಿಮೆ ಇಲ್ಲ ನಿಜ. ಆದರೆ ಅವಳ ಮನೆತನದ ಅಂತಸ್ತು ಈ ಸಂಬಂಧಕ್ಕೆ ಅಡ್ಡ ಬರಬಹುದು ಬಪ್ಪ. ನಮ್ಮ ಜನರು ಅದನ್ನು ಮರೆಯಲು ಇನ್ನೂ ಸಿದ್ಧರಾಗಿಲ್ಲ. ವಿವಾಹ ವಿವಾದ ಇವೆರಡು ಸಮಾನರಲ್ಲಿ ಮಾತ್ರವೇ ಶೋಭಿಸತಕ್ಕದ್ದು ಎಂಬ ಆರ್ಯೋಕ್ತಿಯನ್ನು ಕೇಳಿಲ್ಲವೇ? ಶಾಂತಲೆಯ ಎಲ್ಲ ಗುಣಗಳನ್ನು ಅದೊಂದು ಕೊರತೆ ಮರೆಸಿಬಿಡಬಹುದು. ನರ್ತನ ಗಾಯನಗಳು ಉತ್ಕೃಷ್ಟ ಕಲೆಗಳು. ಅವುಗಳ ಆರಾಧಕರು ಸಮಾಜದಲ್ಲಿ ಕೆಳದರ್ಜೆಯ ಜನ. ಈ ಭಾವನೆ ಇರುವವರು ಯಾರಾದರೂ ರಾಜಮಾತೆಯವರ ಮನಸ್ಸನ್ನು ಕೆಡಿಸಬಹುದು. ಒಂದು ವೇಳೆ ಯಾರಾದರೂ ಹಾಗೆ ಮಾಡಿದರೆ ಪ್ರಭುಗಳಿಗೆ ಹೆಣ್ಣು ಕೊಡುವ ರಾಜಮನೆತನಗಳು ನಮ್ಮ ದೇಶದಲ್ಲಿಲ್ಲವೇ? ಎಷ್ಟೋ ಹೆಣ್ಣುಗಳು ಸಾಲು ಹಿಡಿದು ನಿಂತಿರುತ್ತವೆ ಎಂದು ಬಪ್ಪರಸನು ಬಿಟ್ಟಿದೇವನನ್ನು ಕೆಣಕಿದ. ಅವುಗಳ ಕುತ್ತಿಗೆಗೆ ಹಗ್ಗ ಕಟ್ಟಿ ಬಿಟ್ಟಿದೇವನಿಗೆ ಮಾಲೆ ಹಾಕುವುದಕ್ಕಾಗಿ ಈಗಿನಿಂದಲೇ ಒಂದು ಹಗ್ಗವನ್ನು ಸಿದ್ಧಪಡಿಸಿಕೋ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ನನಗೆ ತಿಳಿದಿದೆ. ನಾನಿನ್ನು ಚಂದ್ರಿಕಾ ವಿಹಾರಕ್ಕೆ ಹೋಗುತ್ತೇನೆ ಪ್ರಭು. ಅತಿಥಿಗಳ ಸಂಜೆಯ ಊಟದ ವ್ಯವಸ್ಥೆಯನ್ನು ನೋಡಿಕೊಳ್ಳಬೇಕು. ಅವಕಾಶ ಸಿಕ್ಕಿದಾಗ ನೀನೊಂದು ಕೆಲಸ ಮಾಡಬೇಕು. ಯಾವುದೋ? ನಾನು ಶಾಂತಲೆಯೊಡನೆ ಏಕಾಂತದಲ್ಲಿ ಮಾತಾಡಲು ಅವಕಾಶ ಕಲ್ಪಿಸಬೇಕು. ಬಪ್ಪರಸನು ಕುತ್ತಿಗೆಯನ್ನು ಸವರಿಕೊಂಡ. ಏಕೆ ಉತ್ತರ ಕೊಡದೆ ಕುತ್ತಿಗೆಯನ್ನು ಸವರಿಕೊಳ್ಳುತ್ತಿದ್ದೀಯೇ? ನಿಮ್ಮ ಏಕಾಂತ ಸಂಭಾಷಣೆಯಾದ ಮೇಲೆ ಈ ಕೊರಳು ಇಲ್ಲೇ ಇದ್ದಿತೋ ಇಲ್ಲವೋ ಎಂದು. ಅದು ಅಲ್ಲಿಯೇ ಇರುವುದರ ವಿಷಯದಲ್ಲಿ ಸಂದೇಹವಿಲ್ಲ. ಅದು ಬರಿದಾಗಿರುವುದಿಲ್ಲ, ಕಂಠಾಭರಣ ಕೂಡಿರುತ್ತದೆ. ಅಂತೂ ಬಹುಮಾನದ ಆಸೆ ತೋರಿಸಿ ನನ್ನಿಂದ ಕೆಲಸ ಮಾಡಿಸಬೇಕಾಯಿತು. ಇಲ್ಲದಿದ್ದರೆ ನಿನ್ನ ಸೋಮಾರಿತನಕ್ಕೆ ಬೇರೆ ಮದ್ದಿಲ್ಲವಲ್ಲ. ನಾಳೆ ಬೆಳಿಗ್ಗೆ ಪುನಃ ದರ್ಶನ ತೆಗೆದುಕೊಳ್ಳುತ್ತೇನೆ. ನಾಳೆಯೇ? ಈ ರಾತ್ರಿ ಬಂದು ಕಾಣು. ರಾಜಮಾತೆಯ ಬಳಿ ಏನು ನಡೆಯಿತು ತಿಳಿಸಬೇಡವೇ? ಬಪ್ಪರಸನು ನಗುತ್ತಾ ಬಿಟ್ಟಿದೇವನಿಗೆ ಕೈ ಮುಗಿದು ಅಲ್ಲಿಂದ ಹೊರಟ. ಮುಂದಿನ ಭಾಗಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ.